ಬರ್ತೀನಿ ಅಂತ ಹೋದಳು. ಮಧ್ಯಾಹ್ನ ಹೋಗಿರಳು ಮಗುನ್ ಬಿಟ್ಬಿಟ್ಟು. ಮಗು ಅಳ್ತದೆ, ಏನಪ್ಪ ಮಾಡೋದು ಇವಳ? ಸಿಂಚುನು ಬರಿಲ್ಲ? ಹಾಂ ಯಾಕಮ್ಮ ಸಂಗೀತ ಮೇಡಮ್ ಅವ್ರಿನ್ನ ಬರಿಲ್ಲ? ಇಲ್ಲ ನೋಡಪ್ಪ, ಬರೀಲ್ಲ. ಸಿಂಚು ಜೊತೆಗೆ ಬರ್ತೀನಿ ಅಂತಂದ ನೋಡ. ಮಗು ಅಳ್ತಾ ಇತ್ತು, ಅವಳಿಗೆ ಜ್ಞಾನ ಬೇಡ ಮಗುನ್ ಬಿಟ್ಬಿಟ್ಟು ಹೋಗಿದ್ದೀನಿ ಅಂತ? ಹಾಂ ಯಾಕೆ ಅಷ್ಟು ಅರ್ಜೆಂಟಾಗಿ ಹೋದ್ರು ಅಂತ ನಂಗೂ ತಿಳಿತು. ಹಾಂ ಅಲ್ಲಿ ಬಸ್ ಸ್ಟ್ಯಾಂಡಾಗಿ ಬಿಡು ಅಂತಂದ್ರು, ನಾನು ಬಿಟ್ಬಿಟ್ಟು ಹೊರಟು ಬಂದ್ಬಿಟ್ಟೆ. ಎತ್ತೋಗಿರ್ಬೋದು. ಏನಪ್ಪ ಏನೇನು ಹೇಳ್ತಾಳ ನಂಗ? ಏನು ಹೇಳಲ್ಲ. ಸಿಂಚು ಬರ್ತಾವಳೆ? ಬರ್ತಾ ಇರ್ಬೋದು ಹಂಗಾದ್ರೆ ಇಬ್ರು. ಇದೇನು ಸಿಂಚನ ಒಬ್ಳೆ ಬರ್ತಾವಳೆ? ಸಿಂಚು, ಸಂಗೀತ ಇಲ್ಲಮ್ಮ? ಸಂಗೀತಕ್ಕ ನನಗೆ ಗೊತ್ತಿಲ್ಲಮ್ಮ, ಯಾಕೆ? ಅಯ್ಯೋ ಮಧ್ಯಾಹ್ನ ಏನೋ ಕೆಲಸ ಐತೆ ಅಂತ ಹೋದ್ಲಮ್ಮ. ಸಿಂಚು ಜೊತೆಗೆ ಬರ್ತೀನಿ ಅಂತ. ನಿನ್ನ ಜೊತೆಗೆ ಬರೀಲೇನಮ್ಮ? ಸ್ಟೇಷನ್ ಹತ್ರಕ್ಕೆ ಬಂದಿರಲಿಲ್ಲ? ಇಲ್ಲಮ್ಮ, ನನಗೇನು ಗೊತ್ತಿಲ್ಲ. ಎಲ್ಲೋದ್ಲ ಅಕ್ಕನ? ನನಗೂ ತಿಳಿದಮ್ಮ, ಎಲ್ಕಮ್ಮ ಅಂತಾನೆ. ಅರ್ಜೆಂಟ್ ಕೆಲಸ ಐತಮ್ಮ, ನಾನು ಹೋಗ್ಬಿಟ್ಟು ಸಾಯಂಕಾಲ ಸಿಂಚು ಜೊತೆಗೆ ಹಂಗೆ ಬರ್ತೀನಿ ಅಂತಂದ. ಮಗು ಆವಾಗಿಂದ ಅಳ್ತಾವನೆ, ಬರ್ತಾಳೆ ಅಂತ ದಾರಿನಾಗೆ ನಿಂತ್ಕೊಂಡಿದ್ದೀನಿ ನೋಡಮ್ಮ. ಎಂತ ಕೆಲಸ ಮಾಡಿದ್ಲು? ಫೋನು ಇಲ್ಲೇ ಬಿಟ್ಬಿಟ್ಟು ಹೋಗೋಳೆ ಅರ್ಜೆಂಟ್ಗ? ಫೋನು ತಗೊಂಡೋಗಿಲ್ವಾ? ಇಲ್ಲಮ್ಮ, ಫೋನು ಎತ್ಕೊಂಡೋಗಿಲ್ಲ. ಎಲ್ಲೋದ್ಲ ಏನೋ ನಂಗೆ ದಿಗ್ಲಾತದಲ್ಲಮ್ಮ ಸಿಂಚು. ಅವಳ ಟೈಮ್ ಬೇರೆ ಸರಿಲ್ಲ. ನಾನೇ ಮೇಡಮ್ ಕರ್ಕೊಂಡೋಗಿ ಸಂಗೀತ ಮೇಡಮ್ನ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಬಂದೆ. ಯಾವ ಬಸ್ ಸ್ಟ್ಯಾಂಡಲ್ಲಿ ಬಿಟ್ರಿ? ಬೆಂಗಳೂರು ಬಸ್ ಸ್ಟ್ಯಾಂಡಿಗೆ ಮೇಡಮ್. ನೀವು ಮನೆಗೆ ಹೋಗಿ ನಾನು ಬಸ್ಸಲ್ಲಿ ಹೋಗ್ತೀನಿ, ಅರ್ಜೆಂಟ್ ಇದೆ ಅಂತ ಹೇಳಿದ್ರು ಮೇಡಮ್. ಹೋಗಬೇಕು ಹೇಳಿ ಮೇಡಮ್, ನಾನೇ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ ಹೋಗಿ ನೀವು, ನಾನು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್. ಇದೇನಮ್ಮ, ಏನಾಯ್ತು? ಯಾಕೆ ಸಂಗೀತಕ್ಕೆ ಹಿಂಗೆ ಮಾಡಿದ್ರು? ನಂಗೆ ಅಂತ ಹೇಳದಮ್ಮ, ನಂಗೆ ಅಂತ ಹೇಳೋದೇಳು. ನಂಗೆ ಏನೋ ಹೇಳ್ತಾಳ? ನೋಡಮ್ಮ, ಆವಾಗಿಂದ ಹೇಳ್ತಾ ಇದೆ ಮಗು ಬಿಡ್ದಿರಾ. ಏನಮ್ಮ ಮಾಡೋದು? ನಂಗೆ ಗೊತ್ತಿಗ್ಲಾತೈತೆ. ಈ ನಡುವೆ ಅವ್ಳ ಟೈಮೇ ಸರಿ ಇಲ್ಲಲ್ಲಮ್ಮ. ಅಮ್ಮ ಮಗುನ್ ಕೊಡಿ, ಇಲ್ಲಿ ಕೊಡಿ. ಅಳ್ಬಾರ್ದಮ್ಮ. ಅಕ್ಕ ಅಳ್ತಾರದ್ ನೀನು. ಅಮ್ಮ ಬಂದ್ಬಿಡ್ತೈತಿರು, ಎಲ್ಲ ಹೋಗೈತೆ, ಬಂದ್ಬಿಡ್ತೈತಿರು. ಅಜ್ಜಿ ಮನೆಗೆ ಏನೋ ಹೋಗೈತೇನೋ, ಫೋನ್ ಮಾಡೋಣ ನಡಿ. ಅಳ್ಬಾರ್ದು. ಯಾಕೆ ಅಳ್ತಾ ಇರೋದು ನೀನು? ಅಯ್ಯೋ ನನ್ನ ಮುದ್ದು ಕಂದ, ಎಷ್ಟು ಅಳ್ತೈತಮ್ಮ ಇದು. ನಾನು ಇದ್ದೀನಲ್ಲಮ್ಮ, ನಾನು ನೋಡ್ಕೊಂತೀನಮ್ಮ. ಯಾಕೆ ಅಜ್ಜಿಗೆ ಕಷ್ಟ ಕೊಡ್ತಾ ಇರೋದು ನೀನು? ಹಾಂ ಅಳ್ಬಾರ್ದು ಕಂದ. ತಿರುಗಿ ನೋಡಿ ಅಳ್ತಾ ಇರೋದು. ಅಳ್ಬಾರ್ದಮ್ಮ, ಅನ್ಬೇಕಮ್ಮ ನಿಂಗ, ಅನ್ಬೇಕು. ನಡಿ ಹೋಗೋಣ ನಡಿ. ಮಾಮಂತ ನಂಗೆ ಫೋನ್ ಮಾಡ್ಬಮ್ಮ, ಅಲ್ಕೆ ನಾವು ಹೋಗೋಣೇನಂತ. ಸರಿ ನಮ್ಮ ಫೋನ್ ಮಾಡ್ತೀನಿ. ಏನು ಹೇಳಿ ಮೇಡಮ್ ಅವರೇ? ನನ್ನ ಫ್ರೆಂಡ್ಸು ಆಮೇಲೆ ಅವ್ರ ಅಮ್ಮ ಅವರಪ್ಪ ಎಲ್ಲರೂ ಶಾಪಿಂಗ್ ಹೋಗ್ತಾವ್ರೆ, ಹಬ್ಬ ಅಂತೆ. ಅದಕ್ಕೆ ಎಲ್ಲರ ಮನೆಗೂ ಬಟ್ಟೆ ತಗೊಂಡ್ಬರ್ತಾವ್ರೆ. ನಂಗೆ ಯಾಕೆ ಬಟ್ಟೆ ತಗೊಂಬಂದಿಲ್ಲ? ನಂಗೆ ತಗೊಂಬಂದಿಲ್ಲ, ಮುತ್ತಕ್ಕೂ ತಗೊಂಬಂದಿಲ್ಲ, ಆಮೇಲೆ ಅಪ್ಪಗೂ ತಗೊಂಬಂದಿಲ್ಲ. ಯಾಕೆ ತಗೊಂಬಂದಿಲ್ಲ? ಅವ್ರ ಮನೆಗೆಲ್ಲ ದೇವ್ರನ್ನ ಕುಳಿಸ್ತಾವ್ರಂತೆ. ನಮ್ಮ ಮನೆಗೆ ಯಾಕೆ ದೇವ್ರು ಕುಳಿಸಲ್ಲ? ಎಲ್ಲರ ಮನೆಗೂ ದೇವ್ರನ್ನ ಕೂತ್ಬಿಟ್ಟು ಅಲಂಕಾರ ಮಾತಾಡೆ. ನೀನಕ್ಕಮ್ಮ ಅಲಂಕಾರ ಮಾಡಲ್ಲ? ಅದ್ರ ತಪ್ಪೇ ಇಲ್ಲ ನಮ್ಮ ಮನೆಗ. ಯಾಕ ಅಕ್ಕ ಅಕ್ಕ ನಾನು ಮಾತಾಡ್ತಾ ಇದ್ದೀನಲ್ಲ ಇಲ್ಲಿ ಅತ್ತೆ ಮಾಡ್ಜತ್ತ. ಸುಮ್ಮನೆ ಇರು. ಏನಮ್ಮ ಯಾಕ ತಲೆ ತೆಗಿದೆಯಲ್ಲ, ಏನಾಯ್ತು? ಅಯ್ಯೋ ಹೇಳ್ತೀನಮ್ಮ, ಇನ್ನೇ ಮನೆ ಯಜಮಾನಿ ನೀನು. ನಿಂಗೆಲ್ಲ ಒಪ್ಪಿಸಿದ್ರೆ ಆತದ? ಎಲ್ಲ ಒಪ್ಪಿಸ್ಬೇಕು. ಹೇಳ್ತೀನಿ, ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ. ನಮ್ಮ ಅತ್ತೆನೂ ಮಾಡ್ತಾ ಇರಲಿಲ್ಲಂತೆ ಆವಾಗಿನ ಕಾಲದಾಗಿಂದ. ಅದಕ್ಕೆ ನಾನು ಮಾಡಲ್ಲ. ನಾವು ಈ ಹಬ್ಬಕ್ಕೆ ಏನು ಬಟ್ಟೆ ಬರೆ ಏನು ತರಲ್ಲ. ಏನೋ ಎಲ್ಲರ ಮನೆಗೂ ಪೂಜೆ ಮಾಡ್ದಂಗೆ ಪೂಜೆ ಮಾಡಿಬಿಟ್ಟು ಏನೋ ಒಬ್ಬಟ್ಟು ಮಾಡ್ತೀರ ಅಷ್ಟೇ. ದೇವ್ರನ್ನೆಲ್ಲ ಕುಳ್ಸೋ ಪದ್ಧತಿ ನಮ್ಗಿಲ್ಲ. ಯಾಕ ಕೂತಾಳ ದೇವ್ರನ್ನ? ಬಾ ನಮ್ಮ ಪೆಂದುಳೆಲ್ಲ ಎಂತ ತೀಡೆ ತಕೊಂಡೋಳೆ ಅವರು. ಅವಳಿಗೆಲ್ಲ ಬಟ್ಟೆ ಎಲ್ಲ ತಕೊಂಡ್ಬಂದೋಳೆ. ನಮ್ಮ ಮನೆಗೆ ಯಾಕ ದೇವ್ರು ಕೂತಾಳ ನೀನು? ನಾವು ಗೌರಿ ಹಬ್ಬ ಮಾಡೋದು, ಗೌರಿ ಗಣೇಶ ಹಬ್ಬ. ಗೌರಮ್ಮನ ಕೂರ್ಸೋದು, ಮಂಗಳಗೌರಿ ವ್ರತ ಮಾಡಿ ಗೌರಮ್ಮನ್ನ ಕೂರ್ಸೋದು ನಾವು. ಈ ಹಬ್ಬ ಮಾಡಲ್ಲ. ಗಣೇಶ ಹಬ್ಬ ಮಾಡೋದಾ? ನಾವು ಗಣೇಶನ ಕೂತಾಳ ನಾವು. ಕೂಡಿಸ್ಬೇಕು. ಗಣೇಶನ್ ಕೂಡಿಸಿದ್ರೆ ಆತದ? ನಮ್ಮ ಪೆಂದುಳು ಗಣೇಶನ ಕೂತಾಳಂತೆ. ಬರೀ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಅಷ್ಟೇ ಅಂತೆ. ಅವಳಾಗ ಗಣೇಶ ಕೂತಾಳ? ಅದೇನೋ ನನಗೆ ತಿಳಿದಮ್ಮ. ನಮ್ಗೆ ತಿಳಿದಿರೋದು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ನಾವು, ಗಣೇಶನ ಮಾತ್ರ ಕೂರಿಸ್ತೀರಿ. ಗಣೇಶನ ಹಬ್ಬ ಮಾತ್ರ ಗ್ರ್ಯಾಂಡಾಗಿ ಮಾಡ್ತೀವಿ ನಾವು. ಉಪವಾಸ ಇದ್ದು ನಾಗರಕ್ಕೆ ಹೋಗಿ ತನಿ ಎರ್ಬಿಟ್ಟು ಬಂದು ಆಮೇಲೆ ಕಡುಬು ಮಾಡಿ ದೇವ್ರ ಕೈ ಎಡೆ ಇಕ್ಕಿ ಆಮೇಲೆ ಊಟ ಮಾಡೋದು. ಏನು ತಿನ್ನಂಗಿಲ್ಲ ನೀನು, ಊಟ ಗೀಟ ಏನು ತಿನ್ನಂಗಿಲ್ಲ. ಉಪವಾಸ ಇರಬೇಕು ನಾಗರಕ್ಕೆ ಹೋಗ್ಬಿಟ್ಟು ಬರೋವರ್ಗು. ಜಾಣೆ ಅಲ್ಲ, ಜಾಣೆ. ಅಯ್ಯೋ ನಾನು ಹೇಗೆ ಮಾಡಲಮ್ಮ? ಅವ್ರ ಅಮ್ಮನ್ಗೆ ಮಾಡ್ತೀನಿ, ನೀನು ಬೇಕಾದ್ರೆ ಮಾಡು ಬಬ್ಲು ಮಾಮಂತ. ನಾನು ಮಾಡಿಗಿಡೋಳಲ್ಲಮ್ಮ ಬಬ್ಲು ಮಾಮನ್ ಫೋನ. ಅವ್ರ ಅಮ್ಮನ ಪೊಮ್ಮಿಗೆ ಮಾಡಿ ಹೇಳ್ತೀನಿ ಬಾಮ್ಮ ಅಂತ. ನೀನೇ ಮಾಡು ಬೇಕಾರೆ ಬಬ್ಲು ಮಾಮಂತ. ನಾವು ಚಿಕ್ಕವ್ರನ್ನೆಲ್ಲ ಕೂಗಲ್ಲಮ್ಮ, ಬರೀ ದೊಡ್ಡವ್ರನ್ನೇ ಕೂಗೋದು ನಾವು. ಅವ್ರ ಅಮ್ಮನ್ ಕೂಗ್ತೀರಿ. ಬಬ್ಲು ಬೇಕಾದ್ರೆ ನೀನು ಫೋನ್ ಮಾಡಿ ಕೂಗು ಬಾಮಮ್ಮ ಅಂತ. ನೀನಾಕೆ ನಂಗೆ ಕೋಪ ಬರ್ಸ್ತಾ ಇರೋದು? ನಾನೇ ಕೇಳ್ಬೇಕು? ನೀನೇ ಬೇಕಾದ್ರೆ ಹೇಳೋಗು. ನಾನು ಅಷ್ಟೇ ಸುಮ್ಮನೆ ಇರಲ್ಲ, ಬೀಳ್ತಾವ ನಿನ್ ಕೇಟ್ಗಳ.
ರಘುವಾಗ ಫೋನ್ ಮಾಡಿತ್ತು ಗಣೇಶ ಹಬ್ಬಕ್ಕೆ ಬಾ ಅಂತ ಹೇಳು. ನಾನು ಬಬ್ಲು ಮಾಮನ್ ಕೇಳಲ್ಲ, ಅವ್ರ ಅಮ್ಮನ್ ಕೇಳ್ತೀನಿ ಅಷ್ಟೇ. ಹೇಳಮ್ಮ ಸಿಂಚು. ಅಮ್ಮ ಸಂಗೀತಕ್ಕನೇನ ಬಂದವ್ರ ಅಲ್ಲಿಗೆ? ಸಂಗೀತನ ಇಲ್ಲಲ್ಲ, ಯಾಕ? ಹೇಳಮ್ಮ, ನೀನು ತಮಾಷೆ ಮಾಡ್ಬೇಡ. ಸಂಗೀತಕ್ಕೆ ಅಲ್ಲಿ ಬಿಟ್ರೆ ಇನ್ನು ಎಲ್ಗೋತಾರೆ? ಅಯ್ಯೋ, ನಾನು ಯಾಕಮ್ಮ ತಮಾಷೆ ಮಾಡ್ಲಿ? ದೇವರಳಿಗೂ ಇಲ್ಲಮ್ಮ, ನಿನ್ನೆಗೂ ಬಂದಿಲ್ಲ. ಅಮ್ಮ ಮಧ್ಯಾಹ್ನ ಹೋಗಿದ್ದಂತೆ, ಫೋನು ಇಲ್ಲೇ ಬಿಟ್ಬಿಟ್ಟು ಹೋಗೋಳೆ. ಇಲ್ಲಿ ಲಲಿತಮ್ಮನ ಜೊತೆ ನಾನು ಸಿಂಚನ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದಂತಮ್ಮ. ಇನ್ನ ಬಂದೇ ಇಲ್ಲ ಮನೆಗೆ. ಮಗು ಬೇರೆ ಹೇಳ್ತೈತೆ. ಏನು ಹಿಂಗೆ ಹೇಳ್ತಾ ಇದೆಯಾ? ಅವಳು ಎಲ್ಲೂ ಹೋಗಲ್ಲಲ್ಲ ಮಗುನ್ ಬಿಟ್ಬಿಟ್ಟು. ಹಾ ಏನಂತಮ್ಮ? ಅಮ್ಮ ಇಲ್ಲಮ್ಮ, ಇಲ್ಲ, ಎಲ್ಲೋ ಬಸ್ ಸ್ಟ್ಯಾಂಡಿಗೆ ಬಿಟ್ಟಂತೆ. ಈ ಕೆಲಸ ಮಾಡ್ತಾ ಇರಲಿ ರವಿ, ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬಂದ್ರಂತೆ. ಇಲ್ಲ, ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ, ಇಲ್ಲ ನೀವು ಹೋಗಿ, ನಾನು ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದಂತೆ. ನನಗೇನೋ ಭಯ ಆಗ್ತೈತಮ್ಮ, ಯಾಕಂದ್ರೆ ಇವಾಗ ಅಕ್ಕನ ಟೈಮೇ ಸರಿ ಇಲ್ಲ. ಏನೇನು ಹೇಳ್ಬೇಡ, ಸುಮ್ಮನೆ. ಯಾಕೆ ನನ್ನ ಹತ್ರ ತಮಾಷೆ ಮಾಡ್ತೀಯ ಇಂಥ ವಿಷಯಗಳಿಗೆಲ್ಲ? ಹಾಂ, ಮಗುನ್ ಬಿಟ್ಬಿಟ್ಟು ಅವಳೆಲ್ಲ ನಾವು ಓದ್ತಾಳ? ಏನು ತಮಾಷೆ ಆಡ್ತೀಯ ಸಿಂಚು? ಯಾವ ವಿಷಯಕ್ಕೆ ತಮಾಷೆ ಮಾಡಬೇಕು, ಯಾವ ವಿಷಯಕ್ಕೆ ತಮಾಷೆ ಮಾಡಬಾರ್ದು ಒಂದು ಗೊತ್ತಾಗಲ್ಲ ನೋಡಿ ನಿಂಗೆ. ಅಯ್ಯೋ ಅಮ್ಮ, ನಾನು ಯಾಕಮ್ಮ ತಮಾಷೆ ಮಾಡಲಿ? ನಾನು ಇವಾಗ ಡ್ಯೂಟಿಯಿಂದ ಬಂದೆ, ಲಲಿತಮ್ಮ ಹೇಳಿದ್ರು ನಿಮಗೆ ಸಂಗೀತ ನಿನ್ನ ಜೊತೆಗೆ ಬರ್ತೀನಿ ಅಂದರು ಎಲ್ಲಮ್ಮ ಅಂತ. ಇಲ್ಲಿ ನೋಡಿದ್ರೆ ಮಗು ಬೇರೆ ಬಿಡ್ಬಿಲ್ದಿರ ಅಳ್ತಾನೆ ಅವನು. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾ ಇಲ್ಲ. ಏನು ಮಾಡ್ಬೇಕಂತ ನಂಗೆ ದಿಕ್ಕೆ ತೋರಿಸ್ತಾ ಇಲ್ಲಮ್ಮ. ಇರಮ್ಮ, ನೀವು ವಿಜಯನ್ ಬಂದು ವಿಜಯನ್ ಕೈ ಕೊಡ್ತೀನಿ. ಹಾಂ ಹೇಳಿ ಸಿಂಚು. ಅಣ್ಣ, ಸಂಗೀತಕ್ಕ ಮಧ್ಯಾಹ್ನದಿಂದ ಕಾಣ್ತಾ ಇಲ್ಲ ಅಣ್ಣ. ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಂಗೀತಕ್ಕ ಕಾಣ್ತಾ ಇಲ್ಲ? ಎಲ್ಲೂ ಹೋಗಲಿಲ್ಲ ಸಂಗೀತಕ್ಕ. ಮಗು ಫೋನು ಎಲ್ಲ ಇಲ್ಲೇ ಐತಣ್ಣ. ಅದೇ ಇಲ್ಲಿ ಕೆಲಸ ಮಾಡೋರವೇ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಂತೆ. ತಿರ್ಗಿ ನಾನೇ ಹೋಗ್ತೀನಿ ಹೋಗು ಅಂತ ಹೇಳಿದಂತೆ. ಎಲ್ಲೂ ಹೋದ್ರಂತ ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಏನು ಮಾಡ್ಬೇಕಂತ ನಂಗೆ ದಿಕ್ಕೆ ತೋರಿಸ್ತಾ ಇಲ್ಲ. ಮಗು ಬೇರೆ ಅಳ್ತಾವನ. ಎಷ್ಟು ಸಮಾಧಾನ ಮಾಡಿದ್ರು ಈ ಸಮಾಧಾನನೇ ಆಗ್ತಾ ಇಲ್ಲಣ್ಣ. ಏನಣ್ಣ ಮಾಡೋದು ವಿಜಯಣ್ಣ? ಫೋನ್ ಆದರೂ ತಗೊಂಡೋಗಿದ್ದಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಫೋನು ಇಲ್ಲೇ ಬಿಟ್ಟು ಹೋಗೋಳೆ. ಏನು ಸಿಂಚು ಹಿಂಗೆ ಹೇಳ್ತಾ ಇದೆಯಾ? ಒಂದ್ಸರಿ ರಾಜಪ್ಪನ ಮನೆ ಹತ್ರ ಹೋಗ್ಬಿಟ್ಪಾ ಸಿಂಚು. ನನಗೇನೋ ಅವನ ಮೇಲೆ ಅನುಮಾನ. ಇಲ್ಲಪ್ಪ ವಿಜಯ್, ಒಂದು ಹೆಜ್ಜೆ ಹೋಗ್ಬಿಟ್ಟು ಬರೋಣ ನಡಿ ನಾವು. ಸಿಂಚು, ನೀನು ರಾಜಪ್ಪನ ಮನೆ ಹತ್ರ ಹೋಗ್ಬಿಟ್ ಬಾ. ಅಷ್ಟರಲ್ಲಿ ನಾನು ಅಮ್ಮನ ಅಲ್ಲಿಗೆ ಬರ್ತೀರಿ. ಸರಿ ಅಣ್ಣ, ಆಯಿತು, ಬೇಗ ಬನ್ರಣ್ಣ. ಸರಿ ಅಣ್ಣ, ಆಯಿತು, ಬೇಗ ಬನ್ರಿ. ಫೋನ್ ತಗೊಂಡೋಗಿದ್ದಿದ್ರೆ ನಾನು ಇಷ್ಟೊಂದು ಟೆನ್ಷನ್ನೇ ಬೀಳ್ತಾ ಇರಲಿಲ್ಲ ಅಣ್ಣ. ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಬಿಟ್ಟೈತೆ ನಿಮಿಷಗಳಲ್ಲಿ. ಅದು ಫೋನೇ ತಗೊಂಡೋಗಿಲ್ಲ ಅಣ್ಣ, ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ. ನೋಡೋಣ ಎಂಥ ಕೆಲಸ ಮಾಡಿದ್ದಾಳೆ. ನಂಗೆ ಯಾಕೋ ಭಯ ಆಗ್ತಾ ಇದೆ ವಿಜಯಣ್ಣ, ಏನಾಗಿತ್ತು ಏನು ಅಂತ. ಇಲ್ಲ, ಒಂದ್ಸರಿ ನೀನು ಆ ರಾಜಪ್ಪನ ವಿಚಾರಿಸು. ಹಾಂ, ಅಷ್ಟರೊಳಗಡೆ ನಾನು ಅಮ್ಮನ ಬರ್ತೀರಿ. ಸರಿ ಅಣ್ಣ, ಈಗಲೇ ಹೋಗ್ತೀನಿ ಅವ್ರ ಮನೆ ಹತ್ರ. ಹಾಂ, ಏನಮ್ಮ? ಅಖಿಲ, ಅದೇ ಕಂಗ್ ಕೂತ್ಕೊಂಡಿದ್ಯಾ? ಏನಾಯ್ತು? ರೀಯಾ, ಸಂಗೀತ ಮಧ್ಯಾಹ್ನದಿಂದ ಕಾಣ್ತಾ ಇಲ್ಲಂತೆ ರೀ. ಫೋನು ಎತ್ಕೊಂಡೋಗಿಲ್ಲಂತೆ, ಮಗುನು ಬಿಟ್ಬಿಟ್ಟು ಹೋಗೋಳಂತೆ. ಎಲ್ಲೋದ್ಲೋ ಏನೋ ಅಂತ ಗಾಬರಿ ಆಗ್ತೈತೆ. ಏನು ಹೆಚ್ಚು ಕಡಿಮೆ ಆಯ್ತೋ ಏನೋ ಅಂತ. ಜನ ಬೇರೆ ಸರಿ ಇಲ್ಲ. ಸಂಗೀತ ಕಾಣಿಸ್ತಾ ಇಲ್ಲ, ಮಗುನು ಎತ್ಕೊಂಡೋಗಿಲ್ಲ. ಇಲ್ಲ ರೀ, ಮಗು ಗಲಾಟೆ ಮಾಡ್ತಾವಂತೆ, ಮಗುನು ಎತ್ಕೊಂಡೋಗಿಲ್ಲ. ಎಂಥ ಕೆಲಸ ಆಯ್ತು, ಏನಾಯ್ತು ಏನೋ, ಎಲ್ಲಿಗೆ ಹೋದ್ಲು ನಂಗೇನು ಗೊತ್ತಾಗ್ತಾ ಇಲ್ಲಲ್ಲ. ಅಪ್ಪ, ನಾನು ಅಮ್ಮನ ಸಂಗೀತಕ್ಕೆ ಅವ್ರ ಮನೆಗೆ ಹೋಗಿ ಬರ್ತೀರಪ್ಪ. ಅಯ್ಯೋ, ಇನ್ನೀವು ಹೋದ್ರೆ ನಂಗೆ ಜೀವ ಇರ್ತದೇನಪ್ಪ. ನಡೀರಿ, ನಾನು ಬರ್ತೀನಿ. ಎತ್ತೋದ್ಲು ಏನೋ, ಕೇಳ್ದಿರ ಹಂಗೆಲ್ಲೂ ಹೋಗೋಳಲ್ಲ ಅವಳು. ಹಾಂ, ಇನ್ನ ಏನೇನು ಅನಾಹುತ ಮಾಡ್ತಾಳೋ ಏನೋ. ಇನ್ನ ಅದ್ಯಾರು ಫೇಸ್ಬುಕ್ಕಾಗ ಪರಿಚಯ ಆಗೋರು ಏನೋ. ನನಗಂತೂ ಒಂದೂ ದಿಕ್ಕು ತೋರಿಸ್ತಾ ಇಲ್ಲಪ್ಪ. ಏಯ್, ಬಾಯ್ ಮುಚ್ಚೋ. ಅವಳು ಮುಂಚೆ ಇದ್ದಿದ್ದಕ್ಕೂ ಇವಾಗ ಇರೋದಕ್ಕೂ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಏನೇನೋ ಅರ್ಥ ಇಲ್ಲದೆ ಮಾತಾಡ್ಬೇಡ ಅಖಿಲ. ಬಾಯ್ ಐತೆ ಅಂತ. ಅಲ್ಲ, ಮಗುನ ಎತ್ಕೊಂಡಿರೋ ಫೋನ್ ಎತ್ಕೊಂಡಿರೋ ಹೋಗೋಳು ಅಂತಂದ್ರೆ ನಾನು ಇನ್ನೇನು ಅರ್ಥ ಮಾಡ್ಕೊಂಡ್ಲಿ? ಹಾಂ, ನಡಿಯಪ್ಪ ವಿಜಯ್, ಕರ್ತಾಗಿ ನಡಿ. ಹೋಗೋಣ ನಡಿಯಪ್ಪ. ಏನು ಹೆಚ್ಚು ಕಡಿಮೆ ಆಯ್ತೋ ಏನೋ. ಹ್ಞೂ ಸರಿನಪ್ಪ. ಮುಂದುವರಿಯುವುದು.